3 ತಿಂಗಳ ಹಿಂದೆನೇ ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಚು ನಡೆದಿತ್ತು ಅಂತ ಗೊತ್ತಾಗಿದೆ. ಜನವರಿಯಿಂದಲೇ ಸಫ್ವಾನ್ಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ರಂತೆ ಫಾಜಿಲ್ ತಮ್ಮ ಆದಿಲ್. 5 ಲಕ್ಷ ರೂಪಾಯಿ ಡೀಲ್ನಲ್ಲಿ 3 ಲಕ್ಷ ಹಣವನ್ನು ಆದಿಲ್ ಆಲ್ರೆಡಿ ಕೊಟ್ಟಿದ್ದ. ಹಣ ಪಡೆದು ಸುಹಾಸ್ ಹತ್ಯೆಗೆ ಯೋಜನಾ ಸಿದ್ಧಪಡಿಸಿದಂತೆ ಈ ಸಫ್ವಾನ್ ಟೀಮ್ ಎಲ್ಲ ಪ್ಲಾನ್ ರೂಪಿಸಿ ಕಳೆದ ಮಾರ್ಚ್ 31ರಲ್ಲಿ ಹತ್ಯೆಗೆ ಪ್ಲಾನ್ ರೆಡಿಯಾಗಿತ್ತು. ಈ ನಡುವೆ ಮತ್ತೆ ಆದಿಲ್ ಬಳಿ 2 ಲಕ್ಷಕ್ಕೆ ಬೇಡಿಕೆ ಇಟ್ಟಿತ್ತು ಸಫ್ವಾನ್ ಟೀಮ್. ಹತ್ಯೆ ಬಳಿಕವೇ ಉಳಿದ 2 ಲಕ್ಷ ಕೊಡೋದಾಗಿ ಆದಿಲ್ ಹೇಳಿದ್ರಂತೆ, ಮೊದಲು ಕೆಲಸ ಆಗಲಿ ಅಂತ. ಬಳಿಕ ಏಪ್ರಿಲ್ 24ರಂದು ಹತ್ಯೆಗೆ ವಾಹನವನ್ನು ಬಾಡಿಗೆಗೆ ಪಡೆದಿತ್ತು ಟೀಮ್. ಸುಹಾಸ್ ಚಲನವಲನ ಗಮನಿಸೋದಕ್ಕೆ ಸ್ವಿಫ್ಟ್ ಕಾರ್ನಲ್ಲಿ ಸುತ್ತಾಡಿದ್ರು ಇವರು. ಅಂದರೆ ಅಲ್ಲಿಗೆ 3 ತಿಂಗಳ ಹಿಂದೆನೇ ಸುಪಾರಿ ಕೊಟ್ಟಿದ್ದಾರೆ ಅಂತ ಅರ್ಥ. 3 ತಿಂಗಳ ಹಿಂದೆನೇ ಅವಾಗಿಂದ ಪ್ಲ್ಯಾನ್ ಆಗಿದೆ. 3 ತಿಂಗಳಿಂದನೇ 3 ಲಕ್ಷ ಕೊಟ್ಟಿದ್ದಾರೆ. ಯಾರೋ ಫಾಜಿಲ್ ತಮ್ಮ ಆದಿಲ್ ಈ ಸಫ್ವಾನ್ ಟೀಮ್ಗೆ ಕೊಟ್ಟಿದ್ದು. ಆದರೆ ಅವಾಗ ಮಾತುಕತೆ ಆಗಿದ್ದು 3 ಲಕ್ಷ ಅಡ್ವಾನ್ಸು, 2 ಲಕ್ಷ ಕೆಲಸ ಆದಮೇಲೆ ಅಂತ. ಬೇರೆ ಬೇರೆ ತಯಾರಿಗಳನ್ನೆಲ್ಲ ಮಾಡಿಕೊಂಡು ಮಾರ್ಚ್ 31ನೇ ತಾರೀಕಿಗೆ ಹೊಡೆಯೋ ಎಲ್ಲ ಪ್ಲ್ಯಾನ್ ಆಗಿತ್ತು. ಬಟ್ ಯಾವುದೋ ಟೈಮ್ ಕರೆಕ್ಟಾಗಿ ಕೂಡ ಬಂದಿರಲಿಲ್ಲ. ಕೊನೆಗೆ ಅದು ಮೊನ್ನೆ ಆಯಿತು. ಅದಾದ ನಂತರ ಸಫ್ವಾನ್ ಟೀಮ್ನವರು ಕಾರನ್ನು ಬಾಡಿಗೆಗೆ ತೊಗೊಂಡಿದ್ದು, ಆ ಸ್ವಿಫ್ಟ್ ಕಾರು, ಆಮೇಲೆ ಆ ಫಿಶ್ ಪಿಕಪ್ ವೆಹಿಕಲ್ಲು ಎಲ್ಲ ರೆಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆಮೇಲೆ ಎಸ್ಕೇಪ್ ಆಗಿದ್ದಾರೆ. ಬಟ್ ಈಗ ಅವರೆಲ್ಲರೂ ಸೆರೆ ಸಿಕ್ಕಿದ್ದಾರೆ, ಅದು ಬೇರೆ ವಿಚಾರ. ಈಗ 8 ಜನರನ್ನು ಹಿಡಿದಾಕಿದ್ದಾರೆ. ಬಟ್ ಇದು ಪ್ಲ್ಯಾನ್ ಆಗಿದ್ದು, ಅದಕ್ಕೆ ಹೇಳ್ತಾ ಇದ್ದಿದ್ದು. ಅವರು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರಂತಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡಿತಾ ಹೋಗೋಣ. ಎಸ್ ಸುಕ್ಪಾಲ್, ಈಗ ಈ ಅಂಶಗಳನ್ನು ಪೊಲೀಸರ ವಶದಲ್ಲಿರ್ತಕ್ಕಂಥವರೇ ಬಾಯಿ ಬಿಟ್ಟಿದ್ದಾರಾ? 3 ತಿಂಗಳು ಹಿಂದೆನೇ ಪ್ಲ್ಯಾನ್ ನಡೆದಿತ್ತು ಅಂತ. ಬಟ್ 3 ತಿಂಗಳು ಬೇಕಾಯ್ತಾ ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ? ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಈಗ ಆರೋಪಿ ಯಾರು ಸುಪಾರಿ ಕೊಟ್ಟಿರುವಂಥ ಆರೋಪಿ ಆದಿಲ್ ಯಾರಿದ್ದಾನೆ, ಆತ ಫಾಜಿಲ್ನ ತಮ್ಮ, ಆತ 5 ಲಕ್ಷಕ್ಕೆ ಈ ಒಂದು ಡೀಲನ್ನು ವಹಿಸಿರ್ತಾನೆ. ಅದರಲ್ಲಿ 3 ಲಕ್ಷವನ್ನು ಕಳೆದ ಜನವರಿಯಲ್ಲೇ ಕೊಟ್ಟಿರ್ತಾನೆ. ಅವತ್ತೇ ಹತ್ಯೆಗೆ ಪ್ಲ್ಯಾನ್ ಮಾಡಬೇಕನ್ನುವಂಥದ್ದು. ಆ ಹಿನ್ನೆಲೆಯಲ್ಲೇ ಪೋಸ್ಟ್ ಮಾಡಿರುವಂಥದ್ದು ಮಾರ್ಚ್ 31ರ ಆ ದಿನದಂದು ಹತ್ಯೆ ಮಾಡ್ತೇವೆ ಅನ್ನುವಂಥದ್ದನ್ನು ಆರೋಪಿಗಳು ಪೋಸ್ಟ್ ಮಾಡಿದ್ದಾರೆ. ಅಂದರೆ ಜನವರಿಯಲ್ಲಿ ಹಣ ತಗೊಂಡಿದ್ದಾರೆ, ಆ ಬಳಿಕ ಪ್ಲ್ಯಾನ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಹಾಗಾಗಿ 3 ತಿಂಗಳ ಬಳಿಕ ಹತ್ಯೆ ಮಾಡೋದು ಅನ್ನುವಂಥ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ. ಆದರೆ 1 ತಿಂಗಳು ತಡವಾಯಿತು. ಬೇರೆ ಕಾರಣಗಳು, ಆತನ ಚಲನವಲನಗಳ ಬಗ್ಗೆ ಸುಹಾಸಿನ ಭಾಳಷ್ಟು ಪ್ಲ್ಯಾನ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನೋಡ್ಕೊಳ್ತಾ ಇದ್ರು. ಆದರೆ ಅದು ಆಗಿಲ್ಲ. ಆ ಬಳಿಕ 1 ತಿಂಗಳ ಬಳಿಕ ಈಗ ಹತ್ಯೆ ಆಗಿರುವಂಥದ್ದು. ಆದರೆ 2023ರಲ್ಲೇ ಈ ಒಂದು ಆದಿಲ್ ಸಫ್ವಾನನ್ನು ಭೇಟಿಯಾಗಿರ್ತಾನೆ. ಸಫ್ವಾನ್ಗೆ ಯಾವಾಗ ಸುಹಾಸ್ ಶೆಟ್ಟಿಯ ಸಹಚರನಾಗಿರುವಂಥ ಪ್ರಶಾಂತ್ ಚೂರಿಯನ್ನು ಹಾಕಿರ್ತಾನೆ. ಚೂರಿ ಹಾಕಿದ ಬಳಿಕ ಆತ ಸಫ್ವಾನ್ ಆಸ್ಪತ್ರೆಯಲ್ಲಿ ಇರ್ತಾನೆ. ಆಸ್ಪತ್ರೆಗೆ ಈ ಆದಿಲ್ ಹೋಗಿರ್ತಾನೆ, ಈ ಫಾಜಿಲ್ನ ತಮ್ಮ ಆದಿಲ್ ಹೋಗಿರ್ತಾನೆ. ಆತನ ಆರೋಗ್ಯವನ್ನು ವಿಚಾರಣೆ ಮಾಡಲಿಕ್ಕೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಆತ ಹೇಳ್ತಾನೆ, ಸಫ್ವಾನ್ ಹತ್ರ ಹೇಳ್ತಾನೆ, ಆದಿಲ್, ನಿನಗೂ ಒಂದು ಗ್ರೆಜ್ ಇದೆ, ನಿನಗೆ ಚೂರಿ ಹಾಕಿರುವಂಥದ್ದು, ಜೊತೆಗೆ ನನಗೂ ಒಂದು ಗ್ರೆಜ್ ಇದೆ, ನನ್ನ ಅಣ್ಣನನ್ನು ಕೊಂದಿರುವಂಥದ್ದು, ಹಾಗಾಗಿ ಅದಕ್ಕೂ ರಿವೆಂಜ್ ಕೊಡಬೇಕು ಅನ್ನುವಂಥ ಮಾತನ್ನು ಅವತ್ತು ಆಸ್ಪತ್ರೆಯಲ್ಲೇ ಮಾತಾಡಿದ್ದ. ಆ ಬಳಿಕ ನಂಬರನ್ನು ಪಡ್ಕೊಂಡಿದ್ದ, ಸಫ್ವಾನ್ನ ಜೊತೆ ನಿರಂತರ ಕಾಂಟ್ಯಾಕ್ಟಲ್ಲಿದ್ದ. ಹಾಗಾಗಿ ಸಫ್ವಾನ್ ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ, ಹತ್ಯೆಗೆ ಪ್ಲ್ಯಾನ್ ಮಾಡೋ ಸಂದರ್ಭದಲ್ಲಿ ಹಣದ ಅಗತ್ಯ ಇರುತ್ತೆ. ಹಾಗಾಗಿ ಆದಿಲ್ನ ಹತ್ರ ಹಣದ ಅಗತ್ಯತೆಯನ್ನು ತಿಳಿಸ್ತಾನೆ. ಆಗ ಆದಿಲ್ ನೇರವಾಗಿ 5 ಲಕ್ಷ ಕೊಡ್ತೇನೆ ಅನ್ನುವಂಥ ಒಪ್ಕೊಳ್ತಾನೆ. ಒಪ್ಕೊಂಡ ಬಳಿಕ ಕಳೆದ ಜನವರಿಯಲ್ಲಿ 3 ಲಕ್ಷನ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾನೆ. ಆ ಬಳಿಕ ಸ್ವಲ್ಪ ದಿನ ಬಿಟ್ಟು ಮತ್ತೆ 2 ಲಕ್ಷಕ್ಕಾಗಿ ಸಫ್ವಾನ್ ಹೋಗಿ ಕೇಳಿರ್ತಾನೆ, ಇನ್ನಷ್ಟು ಖರ್ಚಿದೆ ಅನ್ನುವಂಥದ್ದು. ಆದರೆ ಕೆಲಸ ಮುಗಿಸ್ಕೊಳ್ಳಿ, ಆ ಬಳಿಕ ನಾನು ನಿಮಗೆ ಮತ್ತೆ 2 ಲಕ್ಷವನ್ನು ಕೊಡ್ತೇನೆ ಅನ್ನುವಂಥದ್ದನ್ನು ಆದಿಲ್ ಹೇಳ್ಕೊಂಡಿದ್ದಾನೆ. ಈ ಬಳಿಕ ಇದೆಲ್ಲ ಆದ ಬಳಿಕ ಹತ್ಯೆಗೆ ಪ್ಲ್ಯಾನನ್ನು ಮಾಡಿದ್ದಾರೆ. ಕಳೆದ ಮಾರ್ಚ್ 31ನೇ ತಾರೀಕಿನೇ ಹತ್ಯೆ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಅದ ಬಳಿಕ ಸಂಪೂರ್ಣವಾಗಿ ಸುಹಾಸ್ ಶೆಟ್ಟಿಯ ಚಲನವಲನಗಳ ಬಗ್ಗೆ ಗಮನವನ್ನು ಇಟ್ಟಿದ್ದಾರೆ ಈ ಆರೋಪಿಗಳು. ನಿರಂತರವಾಗಿ ಆ ಹತ್ಯೆ ಮಾಡಿದಂಥ ಶಿಫ್ಟ್ ಕಾರ್ ಏನಿತ್ತು ಅದರಲ್ಲಿ ಫಾಲೋ ಮಾಡ್ತಾ ಇದ್ರು. ಅದು ಸಾಧ್ಯ ಆಗದೆ 1 ತಿಂಗಳ ಬಳಿಕ, ಅಂದರೆ ಮೇ 1ನೇ ತಾರೀಕಿನವರೆಗೆ ಕಾಯಬೇಕಾಯಿತು. ಅವರು ಮೇ 1ನೇ ತಾರೀಕಿಗೆ ಭಾಳಷ್ಟು ಪ್ಲ್ಯಾನ್ ಮಾಡಿ ಈ ಸುಹಾಸನ್ನು ಹತ್ಯೆ ಮಾಡಿರುವಂಥದ್ದು. ಅರವಿಂದ್.